ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಹಲವಾರು ವಿದ್ಯಾರ್ಥಿಗಳು ನಮ್ಮ KCET ಅಪ್ಲಿಕೇಶನ್ ಫಾರ್ಮ್ ಏನಿದೆ ಇದು ಕಳೆದೋಗಿದೆ. ಈಗ KCET ಅಪ್ಲಿಕೇಶನ್ ಫಾರ್ಮ್ ನಮಗೆ ಮುಂದೆ ಯಾವ್ದಾದ್ರು ಪ್ರೊಸೀಜರ್ಗೆ ಬೇಕಾಗತ್ತಾ, ಅಕಸ್ಮಾತ್ ಬೇಕು ಅಂತ ಹೇಳಿದ್ರೆ ಈಗ KCET ಅಪ್ಲಿಕೇಶನ್ ಫಾರ್ಮ್ ಅನ್ನ ಹೇಗೆ ಪಡೆದುಕೊಳ್ಳೋದು, ಈ ರೀತಿ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ KCET ಅಪ್ಲಿಕೇಶನ್ ಫಾರ್ಮ್ ಮುಂದೆ ಬೇಕಾಗತ್ತೆ. ಯಾವಾಗ ಅಂತ ತಿಳ್ಕೊಳ್ಳೋದಾದ್ರೆ ನಿಮ್ಗೆ ಈಗ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೌನ್ಸಿಲಿಂಗ್ ಒಳಗಡೆ ನಿಮಗೆ ಸೀಟ್ ಅಲಾಟ್ ಆದ್ರೆ ನೀವೇನ್ ಮಾಡ್ತೀರಾ, ಕಾಲೇಜ್ಗೆ ಫೀಸ್ ಅನ್ನ ಪೇ ಮಾಡ್ತೀರಾ, ಅಡ್ಮಿಷನ್ ಆರ್ಡರ್ನ ಡ್ರಾ ಮಾಡ್ಕೊಳ್ತೀರಾ. ನಂತರ ರಿಪೋರ್ಟಿಂಗ್ ಟೈಮ್ ಅಂತ ಇರುತ್ತೆ. ಅಂದ್ರೆ ಇಂತಿಷ್ಟು ದಿನಗಳ ಒಳಗಡೆ ನೀವು ನಿಮ್ಮ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡಿ ಅಂತ. ಸೊ ಅವಾಗ ರಿಪೋರ್ಟಿಂಗ್ಗೆ ಏನು ಕಾಲೇಜ್ಗೆ ಹೋಗ್ತೀರಾ ಆ ಟೈಮಲ್ಲಿ ವಿದ್ಯಾರ್ಥಿಗಳು ಕೆಲವು ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಕಾಲೇಜ್ಗೆ ಹೋಗ್ಬೇಕಾಗತ್ತೆ. ಆವಾಗ ಆ ಡಾಕ್ಯುಮೆಂಟ್ಸ್ ಅಂತ ಏನು ಹೇಳಿದೆ ಅದರಲ್ಲಿ ಒಂದು ಡಾಕ್ಯುಮೆಂಟ್ KCET ಅಪ್ಲಿಕೇಶನ್ ಫಾರ್ಮ್ ಕೂಡ ಆಗಿರುತ್ತೆ. ಸೊ KCET ಅಪ್ಲಿಕೇಶನ್ ಫಾರ್ಮ್ ವಿದ್ಯಾರ್ಥಿಗಳ ಬಳಿ ಇರಬೇಕು. ನೀವು KCET ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಳೆದುಕೊಂಡದ್ದು ನಿಮ್ಮ ಬಳಿ ಇದೆ ಅಂತ ಹೇಳಿದ್ರೆ ಅದನ್ನ ಸೇಫ್ ಆಗಿ ಇಟ್ಕೊಂಡ್ರೆ ಮುಂದೆ ಕಾಲೇಜ್ಗೆ ರಿಪೋರ್ಟಿಂಗ್ ಟೈಮ್ ಇದಿರುತ್ತೆ, ಆವಾಗ ಬೇಕಾಗತ್ತೆ. ಹಾಗಾದ್ರೆ ಆಲ್ರೆಡಿ ಕಳೆದುಕೊಂಡಿದ್ದಾರೆ, KCET ಅಪ್ಲಿಕೇಶನ್ ಕಳೆದು ಹೋಗಿದೆ, ಈಗೇನ್ ಮಾಡೋದು ಅದು ತಿಳ್ಕೊಳ್ಳೋದಾದ್ರೆ ನಮ್ಮ ಕೆದವರು ಹಿಂದಿನ ವರ್ಷಗಳಲ್ಲೂ ಕೂಡ ಒಂದು ಅವಕಾಶವನ್ನ ಕೊಡ್ತಿದ್ರು. ಯಾಕಂತ ಹೇಳಿದ್ರೆ ಹಿಂದಿನ ವರ್ಷಗಳಲ್ಲೂ ಕೂಡ ಹಲವಾರು ವಿದ್ಯಾರ್ಥಿಗಳು KCET ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಳೆದುಕೊಂಡಿರ್ತಿದ್ರು. ಏನಂತ ಹೇಳಿದ್ರೆ ಈ ಕೌನ್ಸಿಲಿಂಗ್ ಏನು ಸ್ಟಾರ್ಟ್ ಆಗುತ್ತೆ ಅಥವಾ ಕೌನ್ಸಿಲಿಂಗ್ ನಡೀತಾ ಇರುತ್ತೆ, ಅದೇ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಈ KCET ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಿದ್ರು. ಯಾವ್ಯಾವ ವಿದ್ಯಾರ್ಥಿಗಳು ಕಳೆದುಕೊಂಡಿರ್ತಿದ್ರು ಅವರು ಆ ಒಂದು ಲಿಂಕ್ ಅನ್ನ ಏನು ಕೊಡ್ತಿದ್ರು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೆದವರು ಅದರ ಮೂಲಕ ಲಾಗಿನ್ ಆಗಿ KCET ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದಿತ್ತು PDF ಫಾರ್ಮ್ ಅಲ್ಲಿ. ಅದರ ನಂತರ ಅದರ ಪ್ರಿಂಟ್ಔಟ್ ಅನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇತ್ತು. ಸೊ ಈ ರೀತಿ ಅವಕಾಶ ನಮ್ಮ ಕೆದವರು ಈ ವರ್ಷ ಕೂಡ ಕೊಡಬಹುದು. ಕೊಟ್ಟರೆ ಆದಷ್ಟು ಬೇಗ ಹೇಳ್ತೀನಿ. ಸೊ ಇದಕ್ಕೆ ಸಂಬಂಧಿಸಿದ ನೀವೇನ್ ಮಾಡಬಹುದು ಅಂತ ತಿಳ್ಕೊಳ್ಳೋದಾದ್ರೆ ನಮ್ಮ ಕೆದವರು ಕುಂದುಕೊರತೆ ಪೋರ್ಟಲ್ ಅಂತ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರೆ ಅದ್ರ ಮೂಲಕ ಕೆದವರಿಗೆ ತಿಳಿಸಬಹುದು. ಸೊ ಈ ಗ್ರೀವಿಯನ್ಸ್ ಪೋರ್ಟಲ್ ಅಥವಾ ಕೊರತೆ ಪೋರ್ಟಲ್ ಏನಿದೆ ಅದರ ಮೂಲಕ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಕಳೆದೋಗಿದೆ, ನಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಮ್ಮ ಕೆದವರು ಮುಂದಿನ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವಾರಗಳಲ್ಲಿ ಈ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡ್ರಾ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಅದಕ್ಕೋಸ್ಕರ ಯಾವ್ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಳೆದುಕೊಂಡಿದ್ದೀರಿ ಈ ಗ್ರೀವಿಯನ್ಸ್ ಪೋರ್ಟಲ್ ಮೂಲಕ ಕೆದವರಿಗೆ ತಿಳಿಸಿ ನಮಗೆ KCET ಅಪ್ಲಿಕೇಶನ್ ಫಾರ್ಮ್ ಅನ್ನ ಮತ್ತೊಮ್ಮೆ ಡೌನ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವರು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಅನ್ನ ಕೊಡ್ತಾರೆ ಅಂತ ಬೇರೆ ತೋರಿಸಿದ್ರೆ ಅಕೌಂಟ್ ಆಫ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.